ನಮಸ್ಕಾರ. ನಮ್ಮ ಭವಿಷ್ಯ ಮುಂದೇನಾಗುತ್ತೆ ಅಂತ ಎಲ್ಲರಿಗೂ ಒಂದು ಚಿಂತೆ ಯೋಚನೆಗಳು ಇದ್ದೇ ಇರುತ್ತೆ. ಮತ್ತು ಮುಂದೆ ಆಗೋದನ್ನ ನಿಖರವಾಗಿ ಭವಿಷ್ಯ ನುಡಿಯುವ ಏಕೈಕ ಮರ ಇದು. ಈಗ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು, ಈ ರಿಲೇಟೆಡ್ಸ್ಗಳೆಲ್ಲ ಮಾಡ್ತಿರ್ತೀರ. ಅದಕ್ಕೋಸ್ಕರ ನಿಮ್ಮ ಮುಂದಿನ ಭವಿಷ್ಯ ನಿಖರವಾಗಿ ನುಡಿಯುವ ಏಕೈಕ ಮರ ಇದು. ನಿಮ್ಮ ಕಣ್ಣು ಮುಂದೆನೇ ನಡೆಯುತ್ತೆ ಈ ಒಂದು ಮರದ ಪವಾಡ, ನೀವೇ ನೋಡ್ಬೋದು. ಮತ್ತು ಈ ಮರದ ಕೆಳಗಡೆ ನಿಂತ್ಕೊಂಡು ನೀವು ಕೇಳಿಕೊಂಡ್ರೇ ಸಾಕು, ಮುಂದೇನಾಗುತ್ತೆ ಅಂತ ನಿಮಗೆ ಅಲ್ಲೇ ಸ್ಪಾಟಲ್ಲೇ ಗೊತ್ತಾಗುತ್ತೆ. ಯಾವ ಮರ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏಕೆಂದರೆ ಈಗ ಮುಂದೇನಾಗುತ್ತೆ ಅಂತ ಈ ಮರದ ಕೆಳಗಡೆ ನಿಂತ್ಕೊಂಡು ನೀವು ಬೇಡ್ಕೊಂಡ್ರೆ ಸಾಕು, ನೀವು ಕೇಳಿಕೊಂಡ್ರೆ ಸಾಕು, ಖಂಡಿತವಾಗ್ಲೂ ನಿಮಗೆ ಇದು ಮರ ಸೂಚನೆ ಖಂಡಿತವಾಗ್ಲೂ ಕೊಟ್ಟೇ ಕೊಡುತ್ತೆ. ಈಗ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ಬಿಟ್ಟು, ಹಣ ಕೊಟ್ಟು ಕೇಳೋದು ಬಿಟ್ಟು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು ಬಿಟ್ಟು, ಈ ಒಂದು ದೈವ ವೃಕ್ಷಗಳು, ದೇವರ ವೃಕ್ಷಗಳು, ಪವರ್ಫುಲ್ ವೃಕ್ಷಗಳು ಮರದ ಕೆಳಗಡೆ ನಿಂತ್ಕೊಂಡು ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಮರ ಮುಂದೆ ಆಗೋ ಭವಿಷ್ಯ ನಿಖರವಾಗಿ ಸೂಚನೆ ಕೊಡುತ್ತೆ. ಹೇಗೆ ಅಂತ ಹೇಳ್ತೀನಿ. ಈಗ ಈ ಮರದ ಕೆಳಗಡೆ ಭವಿಷ್ಯ ಕೇಳೋದಕ್ಕೆ ಮೊದಲು ನೀವು ಯಾವತ್ತು ಹೋಗ್ಬೇಕಪ್ಪ ಅಂತಂದರೆ, ಈ ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12ರಿಂದ 12:30 ಒಳಗಡೆ ಹೋಗಬೇಕು. ಇದು ಒಂದು. ಇನ್ನೊಂದು ಎರಡನೇದು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಹೋಗಬೇಕು, ಟೈಮಿಂಗ್ಸ್ ಇಲ್ಲ. ಮೊದಲೇದು ಬಂದು ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಅಂತೀವಿ. ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ, ಶನಿದೇವನಿಗೆ ಪ್ರಿಯವಾದ ವೃಕ್ಷ. ಎರಡನೇದು ರುದ್ರಾಕ್ಷಿ ಮರ, ಶಿವನ ಒಂದು ವೃಕ್ಷ. ಇವೆರಡರ ಕೆಳಗಡೆ ನಿಂತ್ಕೊಂಡು ನೀವು ಕೇಳಿ, ನಿಮ್ಮದು ಏನೋ ಆಸೆ ಆಕಾಂಕ್ಷೆಗಳಿರುತ್ತೆ, ಮನಸ್ಸಿನಲ್ಲಿ ಸಂಕಲ್ಪಗಳು ಮಾಡ್ಕೊಂಡಿರ್ತೀರ, ಅಲ್ಲಿ ಕೇಳಿಕೊಂಡು ತಾರೆ ಮರಕ್ಕೆ 8 ಪ್ರದಕ್ಷಿಣೆ ಮಾಡಿ, ಬಲಗೈ ಮುಟ್ಟಿ ನಮಸ್ಕಾರ ಮಾಡಿ 10 ನಿಮಿಷ ಮರದ ಕೆಳಗಡೆ ನಿಂತ್ಕೊಂಡು ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ. ಇದು ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ. ಇನ್ನು ಈ ರುದ್ರಾಕ್ಷಿ ಮರಕ್ಕೆ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಟೈಮಿಂಗ್ಸ್ ಇಲ್ಲ, ಬೆಳಿಗ್ಗೆ ಅಥವಾ ಸಾಯಂಕಾಲ ಹೋಗಿ 3 ಪ್ರದಕ್ಷಿಣೆ ಮಾಡಿ ಮರನ ಬಲಗೈನಲ್ಲಿ ಮುಟ್ಟು, ಇವೆರಡು ಮರಕ್ಕೂ ಒಂದೊಂದು ಬಾಟಲ್ ನೀರು, ಒಂದೊಂದು ಚೆಂಬು ನೀರು ಹಾಕಿ ಕೇಳಿಕೊಂಡು ನೀವು ಮುಗಿಸ್ಕೊಂಡು ಮನೆಗೆ ಹೋಗೋ ಸಂದರ್ಭದಲ್ಲಿ ತಾರೆ ಮರಕ್ಕೆ ಹೋಗಿದ್ರೆ ನಿಮಗೆ ಕಾಗೆ ದರ್ಶನ ಆಗುತ್ತೆ. ಶನಿ ಭಗವಾನರ ವಾಹನ ಕಾಗೆ ದರ್ಶನ ಆಯಿತು ಅಂದರೆ ಖಂಡಿತವಾಗ್ಲೂ ಅಂದ್ಕೊಂಡಿದ್ದು ನಿಮಗೆ ಈಡೇರುತ್ತೆ. ರುದ್ರಾಕ್ಷಿ ಮರನ ಕೆಳಗಡೆ ನಿಂತ್ಕೊಂಡು ಬೇಡ್ಕೊಂಡು ಮನೆಗೆ ಹೋಗುವಾಗ ಕರು, ಹಸು ಮತ್ತು ಎತ್ತು ಬಸವಣ್ಣ ದರ್ಶನ ಆಯಿತು ಅಂದರೆ ಖಂಡಿತವಾಗ್ಲೂ ಶೀಘ್ರವಾಗಿ ನಿಮ್ಮ ಕೆಲಸಗಳು ಆಗುತ್ತೆ ಅಂತ ತಿಳ್ಕೊಳ್ಳಿ. ಇದು ಮೂಢನಂಬಿಕೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಈಗ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ಬಿಟ್ಟು, ಕಂಡು ಜ್ಯೋತಿಷಿಗಳಿಗೆ ಹಣ ಕೊಟ್ಟು ಜ್ಯೋತಿಷ್ಯ, ಆ ಪೂಜೆ, ಈ ಹೋಮ, ಈ ಸ್ತೋತ್ರ ಕೇಳ್ಕೊಳೋದು ಬಿಟ್ಟು ಆರಾಮಾಗೆ ಈ ದೇವರ ವೃಕ್ಷದ ಕೆಳಗಡೆ ಹೋಗಿ ಕೇಳ್ಕೊಳ್ಳಿ. ತಪ್ಪುಗಳು ಮಾಡಿದರೆ ಒಪ್ಕೊಳ್ಳಿ. ಖಂಡಿತವಾಗ್ಲೂ ದಾರಿ ಅಂತೂ ತೋರಿಸ್ತಾನೆ ಭಗವಂತ ನಿಮಗೆ. ಅಲ್ಲೇ ನಿಮಗೆ ಗೋಚಾರ ಆಗ್ಬಿಡುತ್ತೆ. ನಿಮಗೆ ಕೆಲಸ ಆಗುತ್ತೋ ನಿಮಗೆ ಕೆಲಸ ಆಗಲ್ಲೋ ಅಂತ ಖಂಡಿತವಾಗ್ಲೂ ಅಲ್ಲೇ ಗೊತ್ತಾಗುತ್ತೆ. ನೋಡಿ, ಈ ತಾರೆ ಮರ, ತಾರಾ ವೃಕ್ಷದ ಬಗ್ಗೆ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ವೃಕ್ಷಗಳು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಊರುಗಳಲ್ಲಿ
ಶನೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇರುತ್ತೆ, ಅಥವಾ ಹೊಲ ಜಮೀನುಗಳಲ್ಲಿ ಇರುತ್ತೆ. ಈ ರುದ್ರಾಕ್ಷಿ ಮರ ಬಂದು ಶಿವನ ಒಂದು ದೇವಸ್ಥಾನದ ಮುಂದೆ ಅಥವಾ ಗಣಪತಿ ದೇವಸ್ಥಾನದ ಮುಂದೆ ಇರುತ್ತೆ, ಅಥವಾ ಹೊಲ ಜಮೀನುಗಳಲ್ಲಿ ನೋಡಿ ಹುಡುಕಿ ಗೂಗಲಲ್ಲಿ ಸರ್ಚ್ ಮಾಡಿ ತಾರೆ ಮರ, ತಾರಾ ವೃಕ್ಷ ಅಂತ ಗೂಗಲ್ ಜಮೀನಿಯಲ್ಲಿ ಹುಡುಕಿ, ChatGPTಯಲ್ಲಿ ಹುಡುಕಿ. ಇವತ್ತು ಟೆಕ್ನಾಲಜಿಗಳಿದೆ, ನಿಮ್ಮೂರುಗಳಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಹೋಗಿ ಕೇಳಿಕೊಂಡು ಸುಖವಾಗಿ ಬದುಕಿ. ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ಬಿಟ್ಟು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು ಬಿಟ್ಟು ಆರಾಮಾಗೆ ಸುಖವಾಗಿ ಬದುಕಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಮತ್ತು ನಿಮ್ಮ ಆಯ್ಕೆಗಳು ಸರಿಯಾಗಿಟ್ಕೊಳ್ಳಿ. ನಿಮ್ಮ ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ ಸರಿಯಾಗಿಟ್ಕೊಳ್ಳಿ. ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ನಿಮ್ಮ ಆಯ್ಕೆಗಳೇ ನಿಮ್ಮ ಕಷ್ಟದ ದಾರಿಯೆಲ್ಲ ಮುಗಿತಾ ಬರುತ್ತೆ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ ಬದಲಾವಣೆಗಳು ಮಾಡ್ಕೊಳ್ಳಿ, ಆಸೆ ಆಕಾಂಕ್ಷೆಗಳು ಕಡಿಮೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ. ಅಹಂಕಾರ, ದುರಹಂಕಾರ, ನಾನು ನಂದು ಅಂತ ಹೋದಷ್ಟು ನೋವುಗಳೇ ಜಾಸ್ತಿ. ಸೊ ಹೀಗಾಗಿ ಭವಿಷ್ಯ ನುಡಿಯುವ ಏಕೈಕ ಮರ, ಮುಂದೇನಾಗುತ್ತೋ ಅಂತ ನುಡಿಯುವ ಏಕೈಕ ಮರಗಳು ಇವು ದೈವವೃಕ್ಷಗಳು. ಈ ವಿಡಿಯೋನ ನೋಡ್ತಾ ಇದ್ದವರು ಶೇರ್ ಮಾಡಿ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ನಮಸ್ಕಾರ.